ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೂ ಅಲರ್ಟ್ ಮೋಷನ್ ಓಪನ್ ಮಾಡಿದ ತಕ್ಷಣ ಎರರ್ 3565 ಅಂತ ಬರ್ತಿದೆಯಾ, ಸರ್ವರ್ ಕನೆಕ್ಷನ್ ಫೇಲ್ಡ್ ಅಂತ ಬರ್ತಿದೆಯಾ? ಹಾಗಿದ್ರೆ ಅದನ್ನ ಹೇಗೆ ಬದಲಾಯಿಸೋದು, ಹೇಗೆ ಅದನ್ನು ನಾರ್ಮಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಈ ಥರ ಬರಬೇಕಂತ ಮಾಡಿದೆಯಾ ನಿಮ್ಮದು ಚಾನಲು? ಹಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೇಳ್ತೀನಿ. ಮೊದಲು ನೀವು ನಿಮ್ಮ ಅಲರ್ಟ್ ಮೋಷನ್ನ ಓಪನ್ ಮಾಡೋಕ್ಕಾಗುತ್ತೆ. ಇಲ್ಲಿದೆ ನೋಡಿ ಅಲರ್ಟ್ ಮೋಷನ್ನ. ಒಂದು ಸ್ವಲ್ಪ ಈಗ ಅಲರ್ಟ್ ಮೋಷನ್ನ ಓಪನ್ ಮಾಡ್ಕೊಳ್ಳಿ. ಈಗ ನಾನು ನನ್ನ ಸೆಟ್ಟಿಂಗ್ ಎಲ್ಲ ಆನ್ ಮಾಡ್ಕೊಂಡಿರೋ ಕಾರಣ ಸ್ವಲ್ಪ ಲೋಡ್ ಆಗ್ತಿದೆ. ಆಗಲಿ, ಈ ರೀತಿ ಬರಬೇಕು. ಅದು ಎರರ್ ಅಂತ ಬರೋಕ್ಕೆ ಹೋಗ್ಬಾರ್ದು, ಈ ರೀತಿ ಬರಬೇಕು. ಈ ರೀತಿ ಬರ್ಬೇಕಂದ್ರೆ ಏನು ಮಾಡೋಕ್ಕಂತಂದರೆ, ನೀವು ಫಸ್ಟು ನಿಮ್ಮ ಕಾರ್ನರಲ್ಲಿ ಸಿಂಬಲ್ ಕಾಣ್ತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮದು ಎಲ್ಲ ಪ್ರಾಜೆಕ್ಟೂ ಇದ್ದಾವೆ. ಪ್ರಾಜೆಕ್ಟ್ಸ್ ಅಂತ ಏನಾಗಲ್ಲ, ಅವನು ಇರ್ತವೆ. ಈ ರೀತಿ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೋದ್ರಿಂದ ಏನು ಮಾಡೋಕ್ಕಂತಂದು ಹೇಳ್ತೀನಿ ನೋಡಿ. ನೀವು ನಿಮ್ಮ ಕಾರ್ನರಲ್ಲಿದೆ ಅಲ್ಲ, ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಇದನ್ನ ಒಂದು ಸಲ ರಿಫ್ರೆಶ್ ಮಾಡಿ. ರಿಫ್ರೆಶ್ ಮಾಡಿದ್ಮೇಲೆ ನೀವು ಸೈನ್ ಇನ್ ಅಂತಿದೆಯಲ್ಲ, ನಿಮ್ಮದು ಸೈನ್ ಇನ್ ಅಂತ ಆಗಿರುತ್ತೆ. ಮೊದಲು ನೀವು ಲಾಗಿನ್ ಕೊಟ್ಟಿರ್ತಾರೆ ಇಮೇಲಿಂದ, ಅದನ್ನು ಫಸ್ಟ್ ಲಾಗೌಟ್ ಮಾಡ್ಕೊಳ್ಳಿ. ಲಾಗೌಟ್ ಆದಮೇಲೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಹೋಮ್ ಪೇಜಿಗೆ ಬನ್ನಿ. ಹೋಮ್ ಪೇಜಿಗೆ ಬರ್ರಿ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳಿ. ಒಂದು ಸಲ ಸ್ವಿಚ್ ಆನ್ ಮಾಡಿ, ಸ್ವಿಚ್ ಆಫ್ ಮಾಡಿ. ಸ್ವಿಚ್ ಆಫ್ ಮಾಡಿದ ತಕ್ಷಣ ಒಳ್ಳೆ ಅಲರ್ಟ್ ಮೋಷನ್ ಓಪನ್ ಮಾಡಿ. ಇದು ಸ್ವಲ್ಪ ಜಾಸ್ತಿನೇ ಲೋಡ್ ಆಗುತ್ತೆ. ಲೋಡ್ ಆಗಲಿ, ಪ್ರಾಬ್ಲಮ್ ಸಾಲ್ವ್ ಆಗಬೇಕಲ್ವಾ? ಈಗ ಲೋಡ್ ಆಗ್ತಾ ಇದ್ದಂಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮ್ಮದು ಅಲರ್ಟ್ ಮೋಷನ್ ಎರರ್ 3565 ಅಂತಂದು ಏನಿರುತ್ತೆ ಅದು, ಮತ್ತು ಸರ್ವರ್ ಕನೆಕ್ಷನ್ ಫೇಲ್ಡ್ ಅಂತ ಏನು ಬರುತ್ತೆ ಅದು ಎಲ್ಲ ಏನು ಬರೋಲ್ಲ. ಈಗ ಈ ರೀತಿ ಮಾಡಿದರೆ ನೀವು ಅಲರ್ಟ್ ಮೋಷನ್ ಕರೆಕ್ಟ್ ಆಗುತ್ತೆ. ಮತ್ತು ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡೋದನ್ನ ಮರಿಬೇಡಿ. ಮತ್ತು ಸೆಕೆಂಡ್ ಪ್ರಾಬ್ಲಮ್ ಏನಂದರೆ, ಅಲರ್ಟ್ ಮೋಷನ್ ಓಪನ್ ಮಾಡಿದಾಗ ಯಾವುದಾದ್ರೂ ಪ್ರಾಜೆಕ್ಟ್ ಓಪನ್ ಮಾಡಿ, ನಿಮ್ದು ಯಾವುದಾದ್ರೂ ಪ್ರಾಜೆಕ್ಟ್ ಇರ್ತಲ್ಲ, ಅದನ್ನು ಓಪನ್ ಮಾಡಿದ್ಮೇಲೆ ನೀವು ಫೋಟೋಸ್ ಚೇಂಜ್ ಮಾಡಬೇಕು. ಫೋಟೋಸ್ ಚೇಂಜ್ ಮಾಡುವಾಗ ಈ ರೀತಿ ನೋ ಫೋಟೋಸ್ ಆರ್ ವೀಡಿಯೋಸ್ ಆರ್ ನಾಟ್ ಫೌಂಡ್ ಅಂತಂದು ಬಂದರೆ ಅದನ್ನ ಹೇಗೆ ಕ್ಲಿಯರ್ ಮಾಡೋದು ಅಂತ, ಈ ರೀತಿ ನೋ ಫೋಟೋಸ್, ಇಲ್ಲಿ ರೌಂಡ್ ಅಪ್ ಮಾಡ್ತೀನಿ ನೋಡಿರಿ, ನೋ ಫೋಟೋಸ್ ಆರ್ ವೀಡಿಯೋಸ್ ವರ್ ಫೌಂಡ್ ಅಂತಂದು ಬಂದರೆ ಅದನ್ನು ಹೇಗೆ ಕ್ಲಿಯರ್ ಮಾಡೋದು ಅಂತಂದು ಹೇಳ್ತೀನಿ ನೋಡಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋ ನಿಮಗೆ ಬರಬೇಕಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.